ಎಲ್ಲರಿಗೂ ನಮಸ್ಕಾರ. ದಸರಾ ಹಬ್ಬ ಬಂತಂದರೆ ಸಾಕು, ದೇವಿನ ಆರಾಧನೆ ಮಾಡ್ತೀವಿ, ಹಾಗೆ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತೀವಿ. ಹಾಗೆ ಕೆಲವ್ರ ಮನೆಯಲ್ಲಿ ಅಖಂಡ ದೀಪಗಳನ್ನು ಹಾಕಿರ್ತಾರೆ, ಕೆಲವರು ಕಳಸ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂದರೆ ಈ 9 ದಿನಗಳು ಏನದವಲ್ಲ ತುಂಬಾ ವಿಶೇಷವಾದ ದಿನಗಳು. ಅಂಥದ್ರಲ್ಲಿ ಈ ಸಾರಿ 10 ದಿನಗಳು ಬಂದಿದೆ, 11ನೇ ದಿನ ಹಬ್ಬ ಬಂದಿದೆ. ಅಂದರೆ ಇನ್ನು ತುಂಬಾ ವಿಶೇಷವಾದದ್ದು. ಯಾಕಂದರೆ ಇದು 10 ವರ್ಷಕ್ಕೊಂದ್ಸಲ ಬರುತ್ತೆ. 10 ವರ್ಷದಿಂದ ಅಂದರೆ 2016ರಲ್ಲಿ ಈ ರೀತಿ ಬಂದಿತ್ತು, ಮತ್ತೆ ಈಗ 25ರಲ್ಲಿ ಬಂದಿದೆ. ಮತ್ತೆ ಇಂಥ ಅವಕಾಶ ಸಿಗ್ಬೇಕಾಯ್ತಂದ್ರೆ ನಮಗೆ ಮತ್ತೆ 10 ವರ್ಷ ಕಾಯಲೇಬೇಕು. ಅಂದರೆ ಈ 9 ದಿನಗಳು ತುಂಬಾನೇ ಪವಿತ್ರವಾದ ದಿನಗಳು, ಬಹಳ ಒಳ್ಳೆ ದಿನಗಳು. ಅಂದರೆ ನೀವು ಯಾವುದೇ ಒಳ್ಳೆ ಕೆಲಸ ಮಾಡಲಿ ಅಥವಾ ಏನೇ ಖರೀದಿ ಮಾಡಲಿ, ನೀವು ಬಂಗಾರ ಖರೀದಿ ಮಾಡೋದು, ಆಸ್ತಿ ಖರೀದಿ ಮಾಡೋದು, ಏನೇ ಹೊಸ ಉದ್ಯೋಗ ವ್ಯಾಪಾರಗಳು ಶುರು ಮಾಡೋದು. ಯಾಕಂದರೆ ವರ್ಷದಲ್ಲಿ ಉಗಾದಿ ಹಬ್ಬದ ದಿನ, ಹಾಗೆ ಈ ದಸರಾ ಹಬ್ಬದ ದಿನ, ಅಕ್ಷಯ ತೃತೀಯ ದಿನ, ಈ 3 ದಿನ ನಾವು ಮುಹೂರ್ತ ಕೂಡ ನೋಡೋದು ಬೇಕಾಗಿಲ್ಲ ಅಂತಂದರೆ ಅಷ್ಟು ಒಳ್ಳೆ ದಿನಗಳಿರ್ತಾವಂತ ಹೇಳ್ತಾರೆ. ಇಂತಹ ದಿನಗಳಲ್ಲಿ ಒಂದು ಚಿಕ್ಕದೊಂದು ಪೂಜೆ ಇದೆ, ಅದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದೇನಂದರೆ, ಒಂದು ದೇವ್ರ ಮನೆಯಲ್ಲೇ ಅಥವಾ ದೇವ್ರ ಕಟ್ಟೆ ಮೇಲೇ ಒಂದು ಪ್ಲೇಟ್ ತೊಗೊಳ್ಳಿ. ಪ್ಲೇಟ್ ಮೇಲೆ 2 ವಿಳ್ಯದೆಲೆ ಇಡಿ. ವಿಳ್ಯದೆಲೆ ಮೇಲೆ ಶ್ರೀಚಕ್ರ ಯಂತ್ರ ಅಂತ ಬರುತ್ತೆ. ಆಲ್ರೆಡಿ ನೀವು ವರಮಹಾಲಕ್ಷ್ಮಿಲಿ, ದೀಪಾವಳಿ, ಧನಲಕ್ಷ್ಮಿ ಪೂಜೆಯಲ್ಲಿ ಬಳಸ್ತಾ ಇರ್ತೀರಲ್ಲ, ಲಕ್ಷ್ಮಿ ಯಂತ್ರ ಅಂತ ಬರುತ್ತೆ. ಆ ಥರ ಯಂತ್ರ ಇರುತ್ತಲ್ಲ, ಅದಾದರೂ ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಮನೇಲಿ ಲಕ್ಷ್ಮಿ ಮೂರ್ತಿ ಇದ್ರೂ ಕೂಡ ತಗೋಬಹುದು. ಇಲ್ಲ ಅಂದರೆ ಇವಾಗ ಗ್ರಂಥಿ ಅಂಗಡಿಗಳಲ್ಲಿ ಸಿಕ್ಕತ್ತೆ ಲಕ್ಷ್ಮಿ ಯಂತ್ರ. ಅಂದರೆ ಪಂಚಲೋಹದ್ದು, ತಾಮ್ರ, ಹಿತ್ತಾಳೆದು ಕೂಡ ಸಿಕ್ಕತ್ತೆ. ಅಂಥದ್ದೊಂದು ತಂದ್ಕೊಳ್ಳಿ. ಅದೇನು ಭಾಳ ರೇಟನ್ನು ಇರೋದಿಲ್ಲ. ಚಿಕ್ಕದು ತಗೊಂಡು ಎಲೆ ಮೇಲೆ ಆ ಯಂತ್ರನ ಇಟ್ಟು ನೀವು ಡೈಲಿ ಕುಂಕುಮಾರ್ಚನೆ ಮಾಡಬೇಕು. ಇಲ್ಲ ಅಂದರೆ 9 ದಿನ ಆಗಲಿ, 5 ದಿನ ಆಗಲಿ, 3 ದಿನ ಆಗಲಿ, ಇಲ್ಲ 1 ದಿನವಾದರೂ ಕುಂಕುಮಾರ್ಚನೆ ಮಾಡ್ಕೋಬೇಕು. ಹೇಗಾದರೂ ನೀವು ಮನೇಲಿ ಪೂಜೆ ಮಾಡಿರ್ತಾರಲ್ಲ, ಅವಾಗೆ ಒಂದು ಪ್ಲೇಟಲ್ಲಿ 2 ಎಲೆ ಇಟ್ಟು ಅದ್ರ ಮೇಲೆ ಲಕ್ಷ್ಮಿ ಯಂತ್ರ ಇಟ್ಟು ಒಂದು ಚಲೋ ಕುಂಕುಮನೇ ತಗೊಳ್ಳಿ. ಯಾಕಂದರೆ ಇವಾಗೆಲ್ಲ ಕುಂಕುಮ ಕೂಡ ಭಾಳ ದಿನ ಇಟ್ಟರೆ ಹುಳ ಹಿಡಿತಾ ಇದೆ. ಆ ಥರ ಕುಂಕುಮ ತಗೊಳ್ಳಾರ್ದಂಗ ನೀವು ಚಲೋ ಗೋಪುರಂ ಕುಂಕುಮ ಅಂತ ಬರುತ್ತೆ, ಅದು ತಗೊಂಡ್ರೂ ಪರವಾಗಿಲ್ಲ. ಇಲ್ಲಾಂದ್ರೆ ಅರ್ಶನದಿಂದ ಕೂಡ ಮನೆಯಲ್ಲಿ ಕುಂಕುಮನ ರೆಡಿ ಮಾಡ್ತಾರೆ, ಆ ಥರ ಕುಂಕುಮ ಆದರೂ ಪರವಾಗಿಲ್ಲ. ಅದನ್ನು ತಗೊಂಡು ನಿಮ್ಗೆ ಕುಂಕುಮಾರ್ಚನೆ ಮಾಡ್ಕೋಬೇಕು. ನೀವು ಲಲಿತ ಸಹಸ್ರನಾಮಗಳನ್ನು ಕೇಳ್ಕೊತಾ ಅಥವಾ ದೇವಿ ಅಷ್ಟೋತ್ತರ ಶತನಾಮಾವಳಿಗೆ ಹೇಳ್ಕೊಂತ ನೀವು ಕುಂಕುಮಾರ್ಚನೆ ಮಾಡಿದಾದ್ಮೇಲೆ ನೀವು ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಆ ಕುಂಕುಮನ ನೀವು ಡೈಲಿ ಹಚ್ಕೊಳ್ಳೋದ್ರಿಂದ, ಮನೆಯವರೆಲ್ಲರೂ ಕೂಡ ಹಚ್ಕೊಳ್ಳೋದ್ರಿಂದ ನಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ಹೋಗುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ಹಾಗಾಗಿ ನೀವು ಎಲ್ಲಿಗಾದರೂ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಂದರೆ ಆ ಕುಂಕುಮನ ಬಳಸಿ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ. ನಾವು ಮನೆಯಲ್ಲೇ ಇರ್ತೀವಿ, ಡೈಲಿನೂ ಮಾಡ್ಬೋದು ಅಂದರೆ ಖಂಡಿತ ಡೈಲಿ ಮಾಡಿ. ಆ ಕುಂಕುಮನ ನೆಕ್ಸ್ಟ್ ಡೇ ಏನಿಲ್ಲ, ಮತ್ತೆ ಅದ್ರ ಮೇಲೆ ಕುಂಕುಮ ಒಂದು ಡಬ್ಬೆಯಲ್ಲಿ ಹಾಕ್ಕೊಂಡು ಮತ್ತೆ 2 ಎಲೆ ಹೊಸವು. ಯಾಕಂದರೆ ಎಲೆ ಬಾಡಿ ಬಿಡ್ತಾವಲ್ಲ, ಒಂದು ಎಲೆ ಒಂದು ಹೂವು ಬಾಡಿ ಬಿಡ್ತಾವ ನೆಕ್ಸ್ಟ್ ಡೇಗೆ, ಹಾಗೆ ಇರೋದಿಲ್ಲ. ಹಾಗಾಗಿ ಅವ್ರನ್ನ ತೆಗಿಬೇಕು. ಮತ್ತೆ ದಿನ ಪೂಜೆ ಮಾಡ್ಬೇಕಂತ ಏನಿಲ್ಲ, ಜಸ್ಟ್ ಆ ಪ್ಲೇಟಲ್ಲಿ ಯಂತ್ರನ ತೆಗೆದು ಆ ಬಿಲ್ಲೆ ಇರುತ್ತೆ, ಕಾಯಿನ್ಸ್ ಕೊಡ್ತಾರೆ. ಆ ಕಾಯಿನ್ಸ್ ನಿಮ್ಗೆ ಕಾಯಿನ್ಸ್ ಸಿಕ್ಕಿಲ್ಲ ಅಂದರೆ 5 ರೂಪಾಯಿ ಬಿಲ್ಲೆ ಆಗಲಿ ಅಥವಾ 10 ರೂಪಾಯಿ ಬಿಲ್ಲೆ ಆಗಲಿ, ಅದು ಕೂಡ ಲಕ್ಷ್ಮೀ ಸ್ವರೂಪನೇ ಅಂತೀವಲ್ಲ ದುಡ್ಡಿಗೂ ಕೂಡ, ಅದನ್ನು ಕೂಡ ಇಟ್ಟು ಮಾಡ್ಕೋಬಹುದು. ಅನುಕೂಲ ಇತ್ತಂದ್ರೆ ತಂದ್ಕೊಂಡ್ರೆ ಚೆನ್ನಾಗಿ. ಮತ್ತೆ ನೆಕ್ಸ್ಟ್ ಡೇ ಕೂಡ ಅಷ್ಟೇ, ಎಲೆನ ಚೇಂಜ್ ಮಾಡಿ 2 ಎಲೆ ಇಡಬೇಕು. ಅದ್ರ ಮೇಲೆ ಇದು ಬಿಲ್ಲೆನ ಇಟ್ಟು ಮತ್ತೆ ಕುಂಕುಮಾರ್ಚನೆ ಮಾಡ್ಕೋಬೇಕು. ಮತ್ತೆ ಆ ಕುಂಕುಮ ಅವತ್ತೆಲ್ಲ ಹಾಗೆ ಬಿಡೋದು. ನೆಕ್ಸ್ಟ್ ಡೇ ಮತ್ತೆ ಆ ಕುಂಕುಮನ ತೆಗಿಬೇಕು, ಮತ್ತೆ ಆ ಕಾಯಿನ್ ಮೇಲೆ ಮತ್ತೆ ಕುಂಕುಮಾರ್ಚನೆ ಮಾಡ್ಕೋಬೇಕು. ಇದೇ ರೀತಿ ನೀವು ಎಷ್ಟು ದಿನ ಕುಂಕುಮಾರ್ಚನೆ ಮಾಡ್ಕೋತಿರಲ್ಲ, ಆ ಎಲ್ಲ ಕುಂಕುಮನು ಒಂದು ಡಬ್ಬಿಯಲ್ಲಿ ಹಾಕಿಡಿ. ನೀವು ಯಾವಾಗಾದರೂ ಹೊರಗಡೆ ಹೋಗುವಾಗ ಆ ಕುಂಕುಮನ ಹಚ್ಕೊಂಡು ಹೋಗ್ಬೋದು. ಇಲ್ಲ ಡೈಲಿ ಸ್ನಾನ ಆದಮೇಲೆ ಆ ಕುಂಕುಮ ಹಚ್ಕೊಳ್ಳೋದು ಕೂಡ ತುಂಬಾ ಶುಭ ಫಲ ಸಿಕ್ಕತ್ತೆ. ಇಂತಹ ದಸರಾ ಶರನ್ನವರಾತ್ರಿ ವಿಶೇಷ ದಿನಗಳಲ್ಲಿ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಶುಭ ಫಲಗಳು ಸಿಗ್ತಾವಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.